ರಿಲ್ಯಾಕ್ಸ್. ಈಗ ನಾವು ಓಂ ಮಂತ್ರವನ್ನ ಪಠನೆ ಮಾಡಿದ್ದಾಯ್ತು, ಗಾಯತ್ರಿ ಮಂತ್ರವನ್ನ ಕೂಡ ಪಠನೆ ಮಾಡಿದ್ದಾಯ್ತು. ಈಗ ನೀವು ನೇರವಾಗಿ ಕುತ್ಕೊಂಡು ನಿಮ್ಮ ಎರಡೂ ಕೈಗಳನ್ನ ಆಕಾಶ ನೋಡುವಂತೆ ನಿಮ್ಮ ಕಾಲಿನ ಮೇಲೆ ಇಟ್ಕೊಳ್ಳಿ. ಅದೇ ರೀತಿ ವಿ ಆರ್ ರಿಸೀವಿಂಗ್ ದ ಎನರ್ಜಿ ಫ್ರಮ್ ದ ಡಿವೈನ್ ಸೋರ್ಸ್, ಅಂದ್ರೆ ಯೂನಿವರ್ಸಲ್ ಎನರ್ಜೀಸ್ನ ನಾವು ನಮ್ಮ ಅಂಗೈಗಳಿಂದ ರಿಸೀವ್ ಮಾಡೋಣ. ಅದಕ್ಕೂ ಮುಂಚೆ ನಿಧಾನವಾಗಿ ಕಣ್ಬಿಡಿ. ಎಲ್ಲರೂ ನಿಮ್ಮ ಕಣ್ಣುಗಳನ್ನ ಬಿಡಿ. ಈಗ ನನ್ನನ್ನ ನೋಡಿ. ನಿಮ್ಮ ಆ ನೀವೆಲ್ಲರೂ ಒಬ್ಬೊಬ್ರು ಆ ಒಂದೊಂದು ರೀತಿ, ಒಂದೊಂದು ದೇಶದಿಂದ ಬಂದಿದ್ದೀರಾ, ಒಂದೊಂದು ರಾಜ್ಯದಿಂದ ಬಂದಿದ್ದೀರಾ, ಒಬ್ಬೊಬ್ರು ಒಂದೊಂದು ಪ್ಲೇಸ್ ಇಂದ ಬಂದಿದ್ದೀರಾ ಅಲ್ವಾ. ನಿಮ್ಮ ಎಲ್ಲ ಬಿಲೀಫ್ ಸಿಸ್ಟಮ್ಸ್ ಬೇರೆ ಇರುತ್ತೆ, ನಿಮ್ಮ ಎಲ್ಲರ ಆರಾಧ್ಯ ದೈವ ಬೇರೆ ಇರ್ತಾರೆ, ರೈಟ್. ಕೆಲವೊಬ್ಬರಿಗೆ ಅದು ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಆಂಜನೇಯ ಆಗಿರಬಹುದು, ಅಥವಾ ಬೇರೆ ಯಾರೋ ಆಗಿರಬಹುದು, ಆಯ್ತಾ, ರಾಘವೇಂದ್ರ ಸ್ವಾಮಿ ಆಗಿರಬಹುದು, ಅಥವಾ ಏಸು, ಅಲ್ಲ, ಬುದ್ಧ, ಮಹಾವೀರ ಯಾರಾದ್ರೂ ಆಗಿರಬಹುದು. ಇಲ್ಲ ಕೆಲವೊಬ್ರು ನಾನು ಈ ತರ ಯಾವುದೇ ಮೂರ್ತಿಗಳನ್ನ ಬಿಲೀವ್ ಮಾಡೋದಿಲ್ಲ ಅನ್ನೋರಿಗೆ ಯೂನಿವರ್ಸ್ ಅಂತ ಹೇಳ್ಬಿಡ್ತೀನಿ, ಆಯ್ತಾ. ಬ್ರಹ್ಮಾಂಡ, ಆಯ್ತಾ. ಯೂನಿವರ್ಸ್ ಅಲ್ಲಿ ಯಾವುದೋ ಒಂದು ಶಕ್ತಿ ಇದೆ, ಜಸ್ಟ್ ಲೈಕ್ ಗ್ರಾವಿಟೇಷನ್ ಫೋರ್ಸ್. ಯಾವುದೋ ಒಂದು ಶಕ್ತಿ ನಮ್ಮ ಎಲ್ಲರನ್ನ ಒಂದು ಕಡೆ ಹೋಲ್ಡ್ ಮಾಡಿ ಇಟ್ಕೊಂಡಿದೆ, ಎಲ್ಲರನ್ನ ಡೈರೆಕ್ಟ್ ಮಾಡ್ತಾ ಇದೆ. ಓಕೆ. ಸೊ ನೀವು ಯಾವುದೇ ಮೂರ್ತಿಗಳನ್ನ ನಂಬಲ್ಲ ಅಥವಾ ದೇವರನ್ನ ನಂಬಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮನ್ನ ನೀವು ನಂಬ್ತಾ ಇರ್ತೀರ, ಆಯ್ತಾ. ನಿಮ್ಮ ಕಾನ್ಶಿಯಸ್ನೆಸ್ ನ ನೀವು ಖಂಡಿತ ನಂಬ್ತಾ ಇರ್ತೀರ. ಅದೇ ರೀತಿ ಒಂದು ಹೈಯರ್ ಕಾನ್ಶಿಯಸ್ನೆಸ್ ಇದೆ, ಅದು ಎಲ್ಲರನ್ನ ಡೈರೆಕ್ಟ್ ಮಾಡ್ತಾ ಇರುತ್ತೆ. ಓಕೆ. ಸೊ ಆ ಒಂದು ಹೈಯರ್ ಕಾನ್ಶಿಯಸ್ ನ ನೀವು ಕಣ್ಮುಂದೆ ತಂದ್ಕೋಬಹುದು. ನಿಮ್ಮ ಇಷ್ಟ ದೇವರು, ಕುಲದೇವರು, ಅಥವಾ ನಿಮ್ಮ ಹೈಯರ್ ಕಾನ್ಶಿಯಸ್ನೆಸ್, ಆಯ್ತಾ. ಇದನ್ನ ನೀವು, ನಾನು ಯಾವಾಗ ಯೂನಿವರ್ಸ್ ಅಂತೀನಿ, ಬ್ರಹ್ಮಾಂಡ ಅಂತೀನಿ, ನೀವು ಇದನ್ನ ಇವು ಮೂರಲ್ಲಿ ಯಾವ್ದಾದ್ರು ಒಂದನ್ನ ನಿಮ್ಮ ಮುಂದೆ ತಂದ್ಕೋಬೇಕು, ಆಯ್ತಾ. ಅಂಡ್ ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಆಯ್ತಾ. ಯಾವ ಫೋರ್ಸ್ನ ನೀವು ನಂಬ್ತಿರೋ, ಆಯ್ತಾ, ಯಾವ ದೈವನ ಅಥವಾ ಯಾವ ಒಂದು ದೈವಿಕ ಭಾವವನ್ನ, ಆಯ್ತಾ, ಯಾವ ಕಾನ್ಶಿಯಸ್ನೆಸ್ನ, ಹೈಯರ್ ಕಾನ್ಶಿಯಸ್ನೆಸ್ನ ನೀವು ನಂಬ್ತಿರೋ ಪರ್ಟಿಕ್ಯುಲರ್ಲಿ, ಆಯ್ತಾ. ಕೆಲವೊಬ್ರಿಗೆ ಅದು ಲಲಿತಾ ದೇವಿ ಆಗಿರಬಹುದು, ಕೆಲವೊಬ್ರಿಗೆ ಅದು ಆಂಜನೇಯ ಆಗಿರಬಹುದು. ಈ ರೀತಿ ನಿಮ್ಮ ನಿಮ್ಮ ಇಷ್ಟ ದೇವರು ಅಥವಾ ನೀವು ನಂಬುವಂತಹ ಫೋರ್ಸ್ ನಿಮ್ಮ ಮುಂದೆ ಇದೆ ಅಂತ ಫೀಲ್ ಮಾಡಿ, ಆಯ್ತಾ. ಇವಾಗ ಆ ಒಂದು ಫೋರ್ಸ್ ನಿಮ್ಮ ಮುಂದೆ ಇದೆ, ಆ ದೈವಿಕ ಶಕ್ತಿ ನಿಮ್ ಮುಂದೆ ಇದೆ, ಆಯ್ತಾ. ಇವಾಗ ನೀವೆಲ್ಲರೂ ಕೈಗಳನ್ನ, ಎರಡೂ ಕೈಗಳನ್ನ ರಬ್ ಮಾಡಿ ಎರಡೂ ಕೈಗಳನ್ನ. ಇದನ್ನ ಎಲ್ಲರೂ ಮಾಡಿ, ಸ್ವಲ್ಪ ಹೊತ್ತು ಕುತ್ಕೊಂಡು ಮಾಡಿ. ಒಂದು ಎನರ್ಜಿ ಫೀಲ್ ಆಗುತ್ತೆ ನಿಮ್ಗೆ. ಸ್ಟಾಪ್. ಕೈಗಳು ಹೀಟ್ ಆಯ್ತಾ? ಸ್ಟಾಪ್. ಓಕೆ. ಈಗ ಈ ರೀತಿ ಈ ಎರಡೂ ಕೈಗಳ ಮಧ್ಯ ಈ ರೀತಿ ಇದನ್ನ ರಬ್ ಮಾಡಿ, ಎಷ್ಟಾಗುತ್ತೋ ಅಷ್ಟು. ಓಕೆ. ಜಸ್ಟ್ ಒಂದು ಹೀಟ್ ಪ್ರೊಡ್ಯೂಸ್ ಆಗ್ಬೇಕು, ರಬ್ ಮಾಡಿ, ಆಯ್ತಾ. ದೆನ್ ಇಲ್ಲಿ ಟ್ಯಾಪ್ ಮಾಡಿ, ಇಲ್ಲಿ ಕರಾಟೆ ಚಾಪ್ ಅಂತ ಕರಿತೀವಿ. ಮತ್ತೆ ಇಲ್ಲಿ ಇನ್ನೊಂದು ಕೈಯಲ್ಲಿ, ಆಯ್ತಾ, ಎರಡೂ ಕೈಗಳಲ್ಲಿ ಇಲ್ಲಿ ಟ್ಯಾಪ್ ಮಾಡಿ. ಆಮೇಲೆ ಚಪ್ಪಾಳೆ ಹೊಡಿಬೇಕು, ಎಷ್ಟಾಗುತ್ತೋ ಅಷ್ಟು ಫಾಸ್ಟ್ ಆಗಿ. ಓಕೆ. ಈಗ ಮತ್ತೆ ಕೈಗಳನ್ನ ರಬ್ ಮಾಡಿ. ಎಸ್, ಸಾಕು. ಈಗ ಎಲ್ಲರೂ ಕಣ್ಣುಗಳನ್ನ ಮುಚ್ಚಿ ಒಂದ್ ನಿಮಿಷ ನೋಡ್ಕೊಂಡ್ಬಿಡಿ. ಫಸ್ಟ್ ಎರಡೂ ಕೈಗಳನ್ನ ಹೀಗೆ ಮಧ್ಯೆ ಯಾವ್ದೋ ಒಂದು ಚಿಕ್ಕ ಬಾಲ್ ಇದೆ ಅನ್ನೋ ರೀತಿಲಿ, ಆಯ್ತಾ. ಒಂದು ಬಾಲ್ ಇದೆ, ಥ್ಯಾಂಕ್ ಗಾಡ್. ಸೊ ಇಷ್ಟು ಗ್ಯಾಪ್ ಇದ್ರೆ ಸಾಕು. ಓಕೆ. ಸೊ ಆ ರೀತಿ ನೀವು ಫೀಲ್ ಮಾಡಿ. ನಿಜವಾಗ್ಲೂ ಬಾಲ್ ಹೋಲ್ಡ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಎರಡೂ ಕೈಗಳನ್ನ ಈ ರೀತಿಯಾಗಿ ಇಟ್ಕೊಂಡು ಹೀಗೆ ಫೀಲ್ ಮಾಡ್ಬೇಕು, ಆಯ್ತಾ. ಮಧ್ಯದಲ್ಲಿ ಒಂದು ಬಾಲ್ ಇಡೋ ಅಷ್ಟು ಗ್ಯಾಪ್, ಆಯ್ತಾ. ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ಕಣ್ಮುಚ್ಚಿ ಮಾಡೋಣ. ಯು ಫೀಲ್ ದಟ್ ಎನರ್ಜಿ. ನಂತರ ನೀವು ನಿಧಾನಕ್ಕೆ ನೀವು ನಿಮ್ಮ ಕೈಗಳನ್ನ ಈ ತರ ದೂರ ತಗೊಂಡು ಹೋಗ್ತೀರಾ. ಆಮೇಲೆ ನಿಧಾನವಾಗಿ ಹತ್ರ ತಗೊಂಡ್ ಬರ್ತೀರಾ. ಓಕೆ. ಇವಾಗ ಮಾಡಿ ಎಲ್ಲರೂ ಈ ರೀತಿ ಇಟ್ಕೊಳ್ಳಿ. ಒಂದು ಬಾಲ್ ಇರುವಷ್ಟು ಗ್ಯಾಪ್ ಇರಲಿ. ಸೊ ಅಲ್ಲಿ ಒಂದು ಬಯೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ನಿಮ್ಮ ದೇಹದ ಆರ ಅದು. ಸೊ ಅಲ್ಲಿ ಶೇಖರಣೆ ಆಗಿದೆ ಅನ್ನೋ ತರ ಒಂದು ಎನರ್ಜಿ ಬಾಲ್ ಈ ಎರಡೂ ಕೈಗಳ ಮಧ್ಯೆ ಇರೋ ತರ ನೀವು ಅನ್ಕೊಳ್ತಾ, ಹಾಗೆ ನಿಧಾನವಾಗಿ ನಿಮ್ಮ ಕೈಗಳನ್ನ ದೂರ ತಗೊಂಡು ಹೋಗಿ, ಎಷ್ಟಾಗುತ್ತೋ ಅಷ್ಟು ದೂರ, ಮತ್ತೆ ನಿಧಾನವಾಗಿ ಹತ್ರ ತಗೊಂಡು ಬನ್ನಿ.
ಎಲ್ಲರೂ ಮಾಡಿ ಒಂದ್ಸರಿ ನೋಡಿ ನನ್ನನ್ನ ಕಂಡ್ಬಿಟ್ಟು. ಸೊ ಈ ರೀತಿ ನೋಡಿ, ಈ ರೀತಿ ದೂರ ತಗೊಂಡು ಹೋಗ್ತೀರಾ, ಮತ್ತೆ ಇದನ್ನ ಹತ್ರ ತಗೊಂಡು ಬರ್ತೀರಾ. ಆಯ್ತಾ? ಸೊ ಇದೇ ರೀತಿ ಮಾಡ್ಬೇಕಾಗತ್ತೆ, ನೀವು ಕಣ್ಣು ಮುಚ್ಕೊಂಡು. ಆಯ್ತಾ? ನೋಡ್ಕೊಂಡ್ರಲ್ಲ ಎಲ್ಲರೂ? ಓಕೆ, ಇವಾಗ ಮತ್ತೆ ನಿಮ್ಮ ಎರಡು ಕೈಗಳನ್ನ ರಬ್ ಮಾಡಿ, ಸೊ ದಟ್ ವಿ ಕ್ಯಾನ್ ಫೀಲ್ ದಟ್ ಎನರ್ಜಿ. ಓಕೆ, ಈಗ ಎರಡು ಕೈಗಳನ್ನ ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ ಅಷ್ಟೇ. ಎರಡೂ ಕೈಗಳ ಮಧ್ಯೆ ಒಂದು ಎನರ್ಜಿ ಬಾಲ್ ಇದೆ ಅನ್ನೋ ತರ ಫೀಲ್ ಮಾಡಿ. ಆ ಎರಡೂ ಕೈಗಳ ಮಧ್ಯೆ ಇರುವಂತಹ ಸೆಳೆತವನ್ನ ಫೀಲ್ ಮಾಡಿ, ಅಲ್ಲಿರುವಂತಹ ಎನರ್ಜಿನ ಫೀಲ್ ಮಾಡಿ. ನಿಮ್ಮ ಇಷ್ಟ ದೇವರು, ಕುಲದೇವರು ಅಥವಾ ನೀವು ನಂಬುವಂತಹ ಹೈಯರ್ ಪವರ್ ನಿಮ್ಮ ಮುಂದೆ ಇದೆ. ಈಗ ಈ ಎರಡೂ ಕೈಗಳ ಮಧ್ಯೆ ಇರುವಂತಹ ಎನರ್ಜಿನ ಫೀಲ್ ಮಾಡ್ತಾ ಹೋಗಿ. ಅದೇ ರೀತಿ ನಿಧಾನವಾಗಿ ನಿಮ್ಮ ಕೈಗಳನ್ನ ದೂರ ತಗೊಂಡು ಹೋಗಿ. ನಿಮ್ಮ ಕೈಗಳನ್ನ ದೂರ ತಗೊಂಡೋಗಿ ನಿಧಾನವಾಗಿ. ನಂತರ ನಿಧಾನವಾಗಿ ನಿಮ್ಮ ಕೈಗಳನ್ನ ಹತ್ರ ತಗೊಂಡು ಬನ್ನಿ. ಮತ್ತೊಮ್ಮೆ ಮಾಡಿ, ನಿಧಾನವಾಗಿ ಕೈಗಳನ್ನ ದೂರ ತಗೊಂಡೋಗಿ. ಈಗ ನಿಮ್ಮ ಎಫರ್ಟ್ ಇಲ್ದೇನೆ ನಿಮ್ಮ ಕೈಗಳು ದೂರ ಆಗ್ತಾ ಇದೆ. ನೀವೇನು ಎಫರ್ಟ್ ಹಾಕ್ತಾ ಇಲ್ಲ, ನೀವಾಗಿ ನೀವು ತಳ್ತಾ ಇಲ್ಲ ಹೊರಗಡೆ. ಸಮ್ ಫೋರ್ಸ್ ಇಸ್ ದೇರ್ ವಿಚ್ ಇಸ್ ಡೈರೆಕ್ಟಿಂಗ್ ಯು. ನಿಮ್ಮ ಕೈಗಳನ್ನ ದೂರ ತಳ್ತಾ ಇದೆ ಆ ಫೋರ್ಸ್. ಅದೇ ರೀತಿ ನೀವು ಹತ್ರ ತರೋದಕ್ಕೆ ಟ್ರೈ ಮಾಡಿ, ಸ್ವಲ್ಪ ಟ್ರೈ ಮಾಡಿ ಬಿಟ್ಬಿಡಿ. ಅದೇ ಫೋರ್ಸ್ ನಿಮ್ಮನ್ನ ಎರಡೂ ಕೈಗಳನ್ನ ಹತ್ರ ತರುತ್ತೆ. ಯಾವುದೋ ಒಂದು ಫೋರ್ಸ್ ನಿಮ್ಮ ಕೈಗಳನ್ನ ಹತ್ರ ಸೆಳೀತಾ ಇದೆ. ಈಗ ಮತ್ತೆ ಟ್ರೈ ಮಾಡಿ, ಸ್ವಲ್ಪ ದೂರ ಹೋಗೋದಕ್ಕೆ ಟ್ರೈ ಮಾಡಿ, ಎರಡೂ ಕೈಗಳನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ಬಿಟ್ಬಿಡಿ, ಎಫರ್ಟ್ ಹಾಕ್ಬೇಡಿ. ನಿಮ್ಮ ಕೈಗಳನ್ನ ದೂರ ತಳ್ತಾ ಇರೋ ಹಾಗೆ ಫೀಲ್ ಆಗ್ತಾ ಇದೆ. ಫೀಲ್ ಮಾಡಿ. ಅದೇ ರೀತಿ ನಿಮ್ಮ ಕೈಗಳನ್ನ ಹತ್ರ ತರೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಟ್ರೈ ಮಾಡಿ ಬಿಟ್ಬಿಡಿ. ಯಾವುದೋ ಫೋರ್ಸ್ ನಿಮ್ಮನ್ನ ಎರಡೂ ಕೈಗಳನ್ನ ನಿಧಾನವಾಗಿ ಹತ್ರ ತಳ್ತಾ ಇರುತ್ತೆ. ನೀವೇನು ಎಫರ್ಟ್ ಹಾಕ್ತಾ ಇದ್ರು ನಿಮ್ಮ ಎರಡೂ ಕೈಗಳು ಹತ್ರ ಬರ್ತಾ ಇದೆ. ಈಗ ನಿಮ್ಮ ಎರಡೂ ಕೈಗಳ ಮಧ್ಯೆ ಒಂದು ಎನರ್ಜಿ ಬಾಲ್ ಇರೋ ಹಾಗೆ ಫೀಲ್ ಮಾಡಿ. ನಿಮ್ಮ ಕೈಗಳಲ್ಲಿರುವ ಆ ಸೆಳೆತವನ್ನ, ಆ ಎನರ್ಜಿನ ಫೀಲ್ ಮಾಡ್ತಾ ಹೋಗಿ. ನಿಮ್ಮ ಉಸಿರಾಟದ ಜೊತೆಗೆ ಈ ಎನರ್ಜಿ ಹೇಗೆ ಸಿಂಕ್ ಆಗ್ತಾ ಇದೆ ಅನ್ನೋದನ್ನ ಫೀಲ್ ಮಾಡಿ. ನಿಮ್ಮ ಎರಡೂ ಕೈಗಳ ಮಧ್ಯೆ ಇರುವಂತಹ ಆ ಒಂದು ಎನರ್ಜಿ, ಇದೇ ಎನರ್ಜಿನ ನೀವು ನಿಮ್ಮ ಹೊಟ್ಟೆಯ ಭಾಗಕ್ಕೆ ಕಳಿಸ್ತಾ ಇದ್ದೀರಾ. ಈ ಎರಡೂ ಕೈಗಳನ್ನ, ಅಂಗೈಗಳನ್ನ ನೀವು ನಿಮ್ಮ ಹೊಟ್ಟೆಯ ಮೇಲೆ ಇಡಿ. Keep both your hands on your abdomen. ಈಗ ನಿಮ್ಮ ಹೊಟ್ಟೆಯ ಮೇಲೆ ಈ ಎನರ್ಜಿನ ಫೀಲ್ ಮಾಡ್ತಾ, ನಿಮ್ಮ ಕೈಗಳಿಂದ ಬಂದಂತಹ ಎನರ್ಜಿನ ನೀವು ನಿಮ್ಮ ಹೊಟ್ಟೆಯ ಒಳಗಡೆ ಕಳಿಸ್ತಾ ಇದ್ದೀರಾ. ಎಲ್ಲಾ ಲೇಯರ್ಗಳನ್ನ ಕ್ರಾಸ್ ಮಾಡಿಕೊಂಡು ಈ ಒಂದು ಎನರ್ಜಿ ನಿಮ್ಮ ಮಗುವನ್ನ ತಲುಪ್ತಾ ಇದೆ. ನಿಮ್ಮ ಮಗುವನ್ನ ಕೂಡ ಎನರ್ಜೈಸ್ ಮಾಡ್ತಾ ಇದೆ. ಇದು ಬೇರೆ ಯಾವ ಶಕ್ತಿನೂ ಅಲ್ಲ, ನೀವೇ ನಂಬಿದಂತಹ ಶಕ್ತಿ, ದಿವ್ಯವಾದ ಶಕ್ತಿಯಿಂದ ನಿಮಗೆ ಬಂದಂತಹ ಶಕ್ತಿ, ನೀವು ರಿಸೀವ್ ಮಾಡಿದಂತಹ ಶಕ್ತಿ. ಇದನ್ನೇ ನೀವು ನಿಮ್ಮ ಮಗುವಿಗೆ ಕಳಿಸ್ತಾ ಇದ್ದೀರಾ. ನಿಮ್ಮ ಮಗುವಿನ ಸುತ್ತ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಮ ಇಡೀ ಹೊಟ್ಟೆಯನ್ನ ನೀವು ನಿಧಾನವಾಗಿ ಕವರ್ ಮಾಡ್ತಾ ಸವರ್ತಾ ಹೋಗ್ತಾ ಇದ್ದೀರಾ. ನಿಮ್ಮ ಇಡೀ ಹೊಟ್ಟೆಯನ್ನ ಸಂಪೂರ್ಣವಾಗಿ ನಿಧಾನವಾಗಿ ಅದರ ಮೇಲೆ ಕೈ ಆಡಿಸ್ತಾ, ನಿಮ್ಮ ಹೊಟ್ಟೆಯನ್ನ ಪೂರ್ತಿ ಕವರ್ ಮಾಡ್ತಾ, ಅಲ್ಲಿ ಒಂದು ರಕ್ಷಾ ಕವಚವನ್ನ ನೀವೇ ಆಸ್ ಅ ಮದರ್, ತಾಯಿಯಾಗಿ ನೀವೇ ನಿಮ್ಮ ಮಗುವಿಗೆ ಒಂದು ರಕ್ಷಾ ಕವಚವನ್ನ ಹಾಕ್ತಾ ಇದ್ದೀರಾ. ಯು ಆರ್ ಎನರ್ಜೈಸಿಂಗ್ ಯುವರ್ ವೋಮ್. ನಿಮ್ಮ
ಗರ್ಭಾಶಯವನ್ನ ನೀವು ಎನರ್ಜೈಸ್ ಮಾಡ್ತಾ ಇದ್ದೀರಾ. ಅದು ಸಂಪೂರ್ಣವಾಗಿ ಸಮರ್ಥವಾಗಿದೆ, ಶಕ್ತಿಯುತವಾಗಿದೆ. ಇದನ್ನ ಹಾಗೇ ಫೀಲ್ ಮಾಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಗಮನ ನಿಮ್ಮ ಮಗುವಿನ ಕಡೆಗೆ ತಲುಪ್ತಾ ಇದೆ. ಈಗ ನಿಮ್ಮ ಎರಡೂ ಕೈಗಳು ನಿಮ್ಮ ಹೊಟ್ಟೆ ಮೇಲಿರ್ಲಿ. ಅಲ್ಲಿರುವಂತಹ ಆ ಒಂದು ವೈಬ್ರೇಷನ್ ಶಕ್ತಿಯನ್ನ ಗಮನಿಸ್ತಾ ನಿಮ್ಮ ಮಗುವಿಗೆ ನೀವು ನಿಮ್ಮ ಕಡೆಯಿಂದ ಪ್ರೊಟೆಕ್ಷನ್, ರಕ್ಷಣೆಯನ್ನ ನೀಡುತ್ತಾ ನಿಮ್ಮ ಮಗು ಸುರಕ್ಷಿತವಾಗಿರೋದನ್ನ ಹಾಗೆಯೇ ನಿಮ್ಮ ಮನದಾಳದಲ್ಲಿ ಫೀಲ್ ಮಾಡ್ತಾ ನಿಮ್ಮ ಮನಸ್ಸನ್ನ ನಿಮ್ಮ ಮಗುವಿನ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಮಗುವಿನ ಇಡೀ ದೇಹವನ್ನ ವಿಜುವಲೈಸ್ ಮಾಡಿ, ದೃಶ್ಯೀಕರಣ ಮಾಡಿ. ನಿಮ್ಮ ಮಗುವಿನ ಇಡೀ ಸ್ಕಿನ್, ದೇಹದ ಮೇಲಿರುವ ಹೊರಪದರ ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ನಿಮ್ಮ ಮಗುವಿನ ದೇಹ ಹೊಳಿತಾ ಇದೆ. ಇಟ್ ಇಸ್ ಗ್ಲೋಯಿಂಗ್. ಆ ಸ್ಕಿನ್ ಕಲರ್ನ ನೀವು ನೋಡಿ ನಿಮ್ಮ ಒಳ ಮನಸ್ಸಿನಿಂದ ನಿಮ್ಮ ಮಗುವಿನ ದೇಹದ ಮೇಲಿರುವ ಚರ್ಮ, ನಿಮ್ಮ ಮಗುವನ್ನ ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ಆ ಒಂದು ಚರ್ಮ, ಅದರ ಬಣ್ಣ, ಈ ಚರ್ಮ ನುಣುಪಾಗಿದೆಯಾ, ಸುಕ್ಕಾಗಿದೆಯಾ, ನಿಮ್ಮ ಒಳ ಮನಸ್ಸಿನಿಂದ ನೀವು ಅದನ್ನ ನೋಡ್ತಾ ಹೋಗಿ. ಡೋಂಟ್ ಜಡ್ಜ್. ಯೋರ್ ಬೇಬಿ ಇಸ್ ವೆರಿ ಹೆಲ್ದಿ. ನಿಮ್ಮ ಮಗುವಿನ ದೇಹದ ಹೊರಪದರವನ್ನ ನೀವು ಎನರ್ಜೈಸ್ ಮಾಡ್ತಾ ಇದ್ದೀರಾ ನಿಮ್ಮ ಕೈಗಳ ಶಕ್ತಿಯಿಂದ. ಅದೇ ರೀತಿ ಅಲ್ಲಿಂದ ಒಳಗಡೆ ಪೆನೆಟ್ರೇಟ್ ಆಗಿ ನಿಮ್ಮ ಮಗುವಿನ ದೇಹದ ಒಳಗಡೆ ಇರುವಂತಹ ಎಲ್ಲಾ ಬ್ಲಡ್ ವೆಸಲ್ಸ್, ರಕ್ತನಾಳಗಳು, ಚರ್ಮದ ಎಲ್ಲಾ ಲೇಯರ್ಸ್, ಪದರಗಳು, ನಿಮ್ಮ ಮಗುವಿನ ಬೋನ್ಸ್, ಮೂಳೆಗಳು ಶಕ್ತಿಯುತವಾಗ್ತಾ ಇದೆ. ನಿಮ್ಮ ಧ್ಯಾನದ ಶಕ್ತಿಯಿಂದ, ನಿಮ್ಮ ಕೈಗಳ ಶಕ್ತಿಯಿಂದ ಯೂನಿವರ್ಸಲ್ ಎನರ್ಜಿನ ನೀವು ನಿಮ್ಮ ಕೈಗಳಿಂದ ತೆಗೆದುಕೊಂಡು ನಿಮ್ಮ ಮಗುವಿನ ಕಡೆಗೆ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಮಗುವಿನ ದೇಹದ ಅಸ್ಥಿ, ಮಜ್ಜ, ಮೇಧ, ಅಂದರೆ ನಿಮ್ಮ ಮಗುವಿನ ದೇಹದ ಬೋನ್ಸ್, ಬೋನ್ ಮ್ಯಾರೋಸ್, ಟಿಶ್ಯೂಸ್, ಸೆಲ್ಸ್, ಆರ್ಗನ್ಸ್ ಎಲ್ಲನೂ ಕೂಡ ಒನ್ ಬೈ ಒನ್ ಒಳಗಿನ ಅಂಗಾಂಗಗಳು ಕೂಡ ಎನರ್ಜೈಸ್ ಆಗ್ತಾ ಇದೆ. ನಿಮ್ಮ ಮಗುವಿನ ಸ್ಕಲ್, ತಲೆಯ ಬುರುಡೆ ಆಗಿರಬಹುದು, ಅದರ ಒಳಗಿರುವಂತಹ ಮೆದುಳಾಗಿರಬಹುದು, ನಿಮ್ಮ ಮಗುವಿನ ಜೀರ್ಣಕ್ರಿಯೆಯ ಎಲ್ಲಾ ಭಾಗಗಳಾಗಿರಬಹುದು, ನಿಮ್ಮ ಮಗುವಿನ ಉಸಿರಾಟದ ಎಲ್ಲಾ ಭಾಗಗಳಾಗಿರಬಹುದು, ಈ ಎಲ್ಲವೂ ಕೂಡ ಎನರ್ಜೈಸ್ ಆಗ್ತಾ ಇದೆ. ನಿಮ್ಮ ಮಗುವಿನ ಎದೆಯ ಭಾಗ, ಅದರ ಮಧ್ಯಭಾಗದಲ್ಲಿರುವಂತಹ ಹೃದಯ, ನಿಮ್ಮ ಮಗುವಿನ ಹೃದಯ ಕೂಡ ಆರೋಗ್ಯವಾಗಿದೆ. ಆ ಹೃದಯದ ಬಡಿತ ಕೂಡ ನಿಮಗೆ ಕೇಳಿಸ್ತಾ ಇದೆ. ತಾಯಿಯಾಗಿ ನಿಮ್ಮ ಮಗುವಿನ ಹೃದಯ ಬಡಿತವನ್ನು ನೀವು ಇಂಟರ್ನಲಿ ಒಳಗಿನಿಂದ ಫೀಲ್ ಮಾಡ್ತಾ ಇದ್ದೀರಾ. ಸ್ಕ್ಯಾನಿಂಗ್ ಸೋನೋಗ್ರಫಿ ಟೈಮಲ್ಲಿ ನಿಮ್ಗೆ ಯಾವ ರೀತಿ ನಿಮ್ಮ ಮಗುವಿನ ಹಾರ್ಟ್ ಬೀಟ್ ಕೇಳಿಸುತ್ತೋ ಅದನ್ನ ಹಾಗೇ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಮಗುವಿನ ಎದೆಯ ಒಳಗಿನ ಭಾಗಗಳು ಕೂಡ, ಹೃದಯದ ಒಳಗಿನ ಸಬ್ ಪಾರ್ಟ್ಸ್, ಅಂಗಾಂಗಗಳು ಎಲ್ಲವೂ ಕೂಡ ಎನರ್ಜೈಸ್ ಆಗ್ತಾ ಇದೆ. ಅಲ್ಲಿ ಸಂಪೂರ್ಣವಾಗಿ ಆರೋಗ್ಯವಾಗಿರುವಂತಹ ಹೃದಯ, ನಿಮ್ಮ ಮಗುವಿನ ಹೃದಯ, ಆರೋಗ್ಯವಾಗಿರುವಂತಹ ಹೃದಯ, ನಿಮ್ಮ ಮಗುವಿನ ಇಡೀ ದೇಹವನ್ನ ಅದಕ್ಕೆ ಪೂರ್ತಿ ಶಕ್ತಿ ನೀಡುವಂತಹ, ರಕ್ತವನ್ನ ಇಡೀ ದೇಹಕ್ಕೆ ಸಂಚಲನ ಮಾಡ್ತಾ ಇರುವಂತಹ, ಪಂಪ್ ಮಾಡ್ತಾ ಇರುವಂತಹ ನಿಮ್ಮ ಮಗುವಿನ ಪುಟ್ಟ ಹೃದಯ ಅಚ್ಚುಕಟ್ಟಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ.
ಆ ಹೃದಯಕ್ಕೆ ನೀವು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಿಮ್ಮ ಮಗುವಿನ ಹೃದಯದ ಬಡಿತ ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ಇದನ್ನ ಹಾಗೇ ವಿಜುವಲೈಸ್ ಮಾಡ್ತಾ, ಫೀಲ್ ಮಾಡ್ತಾ, ನಿಮ್ಮ ಮಗುವಿನ ಹೃದಯಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ನಿಮ್ಮ ಮಗುವಿಗಾಗಿ, ಅದರ ದೇಹಕ್ಕಾಗಿ, ಅದರ ಎನರ್ಜಿಗಾಗಿ ಶ್ರಮಿಸ್ತಾ ಇರುವಂತಹ ನಿಮ್ಮ ಮಗುವಿನ ಆರೋಗ್ಯಕ್ಕಾಗಿ 24/7 24 ಗಂಟೆಗಳ ಕಾಲ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನಿಮ್ಮ ಮಗುವಿಗೋಸ್ಕರ ಬಡಿತಾ ಇರುವಂತಹ ಆ ಹೃದಯಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದವನ್ನ ಹೇಳ್ತಾ, ಈ ಹೃದಯ ಬಡಿತವನ್ನ ಕೇಳಿಸ್ಕೊಳ್ತಾ, ಅದು ಸಂಪೂರ್ಣ ಆರೋಗ್ಯವಾಗಿರೋದನ್ನ ಫೀಲ್ ಮಾಡ್ತಾ, ನಿಮ್ಮ ಮಗುವಿನ ಹೃದಯಕ್ಕೆ ನೀವು ಪ್ರೊಟೆಕ್ಷನ್ ಹಾಕ್ತಾ ಇದ್ದೀರಾ. ನಿಮ್ಮ ಧ್ಯಾನದ ಶಕ್ತಿಯಿಂದ, ನಿಮ್ಮ ಗಮನದಿಂದ, ನಿಮ್ಮ ಮೆದುಳಿನ ಶಕ್ತಿಯಿಂದ, ನಿಮ್ಮ ಮನಸ್ಸಿನ ಶಕ್ತಿಯಿಂದ ನೀವು ನಿಮ್ಮ ಗಮನವನ್ನ ನಿಮ್ಮ ಮಗುವಿನ ಹೃದಯದ ಮೇಲೆ ಕೇಂದ್ರೀಕರಿಸಿ ಅದನ್ನ ಎನರ್ಜೈಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ರಕ್ಷಣೆಯನ್ನ ಕೊಡ್ತಾ ಇದ್ದೀರಾ. Your baby's heart is fully protected and is beating in a normal pace. ಅದರ ಹೃದಯದ ಬಡಿತ ಅದರ ಡೆವಲಪ್ಮೆಂಟ್ಗೆ ಸರಿಯಾಗಿ ಈ ಕ್ಷಣಕ್ಕೆ ಯಾವ ರೀತಿ ಇರಬೇಕೋ ಅದೇ ರೀತಿ ಇದೆ ಪ್ರತಿಯೊಬ್ಬರಿಗೂ ಕೂಡ. ಆ ಹೃದಯದ ಸುತ್ತ ಇರುವಂತಹ ಪ್ರತಿ ದೇಹದ ಅಂಗಾಂಗಗಳು, ಬೋನ್ ಮ್ಯಾರೋ, ಟಿಶ್ಯೂಸ್, ಆರ್ಗನ್ಸ್ ಎಲ್ಲದೂ ಕೂಡ, ಎಲ್ಲಾ ಸೆಲ್ಸ್, ಜೀವಕೋಶಗಳು ಕೂಡ ನಿಮ್ಮ ಮಗುವಿನ ಇಡೀ ದೇಹವನ್ನ ನರ್ಚರ್ ಮಾಡ್ತಾ ಇರುವಂತಹ ಪ್ರತಿಯೊಂದು ಭಾಗಗಳು ಕೂಡ ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ನಿಮ್ಮ ಮಗುವಿನ ಶ್ವಾಸಕೋಶಗಳು ಕೂಡ ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ಇಟ್ ಇಸ್ ಕಂಪ್ಲೀಟ್ಲಿ ರೆಡಿ. ನಿಮ್ಮ ಮಗು ನಿಮ್ಮ ದೇಹದಿಂದ ಹೊರಗಿನ ಜಗತ್ತಿಗೆ ಬಂದ ತಕ್ಷಣ ಆಕ್ಟಿವೇಟ್ ಆಗೋದಕ್ಕೆ ಬೇಕಾದಂತಹ ಎಲ್ಲ ಪ್ರಾಸೆಸ್ ಈಗ ನಡೀತಾ ಇದೆ. ನಿಮ್ಮ ಮಗುವಿನ ಶ್ವಾಸಕೋಶಗಳನ್ನ ಪೂರ್ತಿಯಾಗಿ ಶಕ್ತಿಯುತವಾಗಿ ಮಾಡ್ತಾ ಇದೆ. ನಿಮ್ಮ ಮಗುವಿನ ಹೊಟ್ಟೆ, ಅಲ್ಲಿರುವಂತಹ ಜಠರ, ಲ್ಯಾರಿಂಗ್ಸ್, ಫ್ಯಾರಿಂಗ್ಸ್, ಎಸೋಫೆಗಸ್, ಸ್ಟಮಕ್, ಇಂಟೆಸ್ಟೈನ್, ಪ್ಯಾಂಕ್ರಿಯಾಸ್, ಲಿವರ್, ಸ್ಪ್ಲೀನ್ ಎಲ್ಲದೂ ಕೂಡ, ನಿಮ್ಮ ಮಗುವಿನ ಜನನಾಂಗಗಳು ಕೂಡ ಎನರ್ಜೈಸ್ ಆಗ್ತಾ ಇದೆ, ಶಕ್ತಿಯುತವಾಗ್ತಾ ಇದೆ. ನಿಮ್ಮ ಮಗುವಿನ ಕೈಗಳು, ಕಾಲ್ಗಳು, ಅಲ್ಲಿರುವಂತಹ ಪ್ರತಿಯೊಂದು ಬೆರಳು ಕೂಡ ಎನರ್ಜೈಸ್ ಆಗ್ತಾ ಇದೆ, ಶಕ್ತಿಯುತವಾಗಿದೆ, ಸಮರ್ಥವಾಗಿದೆ. ಅದೇ ರೀತಿ ನಿಮ್ಮ ಮಗುವಿನ ಮುಖ, ಕಣ್ಗಳು, ಮೂಗು, ಕಿವಿಗಳು, ತುಟಿಗಳು, ಮುದ್ದಾದ ಗುಲಾಬಿ ಬಣ್ಣದ ತುಟಿಗಳು, ಆರೋಗ್ಯವಾಗಿರುವಂತಹ ನಿಮ್ಮ ಮಗುವಿನ ಒಸಡು ಕೂಡ ಸನ್ನದ್ಧವಾಗಿದೆ, ಸಂಪೂರ್ಣವಾಗಿ ಆರೋಗ್ಯವಾಗಿ ಫಾರ್ಮ್ ಆಗಿದೆ. ನಿಮ್ಮ ಮಗುವಿನ ನಾಲಿಗೆ, ಅದರಲ್ಲಿರುವ ಟೇಸ್ಟ್ ಬರ್ಡ್ಸ್ ಕೂಡ ನಿಧಾನವಾಗಿ ಆಕ್ಟಿವೇಟ್ ಆಗ್ತಾ ಬರ್ತಾ ಇದೆ. ಪ್ರತಿ ಬಾರಿ ನೀವು ಏನಾದ್ರೂ ತಿಂದಾಗ, ಅದನ್ನ ಫೀಲ್ ಮಾಡಿದಾಗ, ಅದನ್ನ ಎಂಜಾಯ್ ಮಾಡಿದಾಗ, ಖುಷಿ ಪಟ್ಟಾಗ, ಏನಾದ್ರೂ ತಿನ್ಬೇಕಾದ್ರೆ ನೀವು ಮಗುಗೆ ಹೇಳ್ತಾ ಇರಿ, ಇದು ಹುಳಿ, ಇದು ಉಪ್ಪು, ಇದು ಖಾರ. ಪ್ರತಿಯೊಂದು ಕೂಡ ನಿಮ್ಮ ಮಗುವಿಗೆ ತಲುಪ್ತಾ ಇದೆ. Your baby can taste the amniotic fluid.
ನೀವು ತೆಗೆದುಕೊಂಡಂತಹ ಸೇವಿಸಿದಂತಹ ಪ್ರತಿ ಆಹಾರದ ಕಣಕಣವೂ ಕೂಡ ಎನರ್ಜಿ ರೂಪದಲ್ಲಿ ನಿಮ್ಮ ಮಗುವಿನ ದೇಹವನ್ನ ತಲುಪಿ ನಿಮ್ಮ ಮಗುವಿನ ಇಡೀ ದೇಹವನ್ನ ಎನರ್ಜೈಸ್ ಮಾಡಿದೆ. ನಿಮ್ಮ ಮಗುವಿನ ಕೂದಲು ಕೂಡ, ತಲೆ ಕೂದಲುಗಳು ಕೂಡ ಆರೋಗ್ಯವಾಗಿ ಬೆಳೀತಾ ಇದೆ. ಅದರ ನೇಲ್ಸ್, ಉಗುರುಗಳು ಕೂಡ, ಎಲ್ಲಾ ಬೆರಳುಗಳು ಕೂಡ ಆರೋಗ್ಯವಾಗಿ ಬೆಳೀತಾ ಇದೆ. ನಿಮ್ಮ ಮಗುವಿನ ಇಡೀ ದೇಹದ ಚರ್ಮ ಆರೋಗ್ಯವಾಗಿದೆ, ಸಮಸ್ಥಿತಿಯಲ್ಲಿದೆ. ಇದೆಲ್ಲದನ್ನ ಹಾಗೆ ವಿಜುವಲೈಸ್ ಮಾಡ್ತಾ ನಿಮ್ಮ ಮಗುವಿನ ಇಡೀ ದೇಹವನ್ನ ಎನರ್ಜೈಸ್ ಮಾಡ್ತಾ ತಾಯಿಯಾಗಿ ನೀವು ನಿಮ್ಮ ಮಗುವಿಗೆ ಬ್ಲೆಸ್ ಮಾಡ್ತಾ ಇದ್ದೀರಾ. ರಿಲ್ಯಾಕ್ಸ್. ಈಗ ನಿಮ್ಮ ಒಳ ಮನಸ್ಸಿನಿಂದ ನಿಮಗೆ ಹೇಗ್ ಬೇಕೋ ಹಾಗೆ ನಿಮ್ಮ ಓನ್ ವಾಯ್ಸ್ ಅಲ್ಲಿ, ನಿಮ್ಮ ಇಂಟರ್ನಲ್ ವಾಯ್ಸ್ ಅಲ್ಲಿ ನಿಮ್ಮ ಮಗುವಿನ ಜೊತೆ ಮಾತಾಡ್ತಾ ಹೋಗಿ. ಯು ಆರ್ ಸೇಫ್, ಯು ಆರ್ ಪ್ರೊಟೆಕ್ಟೆಡ್. ನಿಮ್ಮ ಮಗುವಿಗೆ ಆ ಸುರಕ್ಷತಾ ಭಾವವನ್ನ ಫೀಲ್ ಮಾಡಿಸಿ. ಬಿ ಎ ಕಾನ್ಫಿಡೆಂಟ್ ಮಾಮ್. Now repeat these affirmations in your mind. ನಾನು ಅಪರಿಮಿತವಾದ ಸಾಮರ್ಥ್ಯವನ್ನ ನನ್ನ ಮಗುವಿಗೆ ಕಳಿಸ್ತಾ ಇದ್ದೇನೆ. ನನ್ನ ಮಗು ಸಂಪೂರ್ಣವಾಗಿ ಆರೋಗ್ಯವಾಗಿದೆ, ಸುರಕ್ಷಿತವಾಗಿದೆ. ನನ್ನ ಮಗುವಿನ ಇಡೀ ದೇಹ ಚೈತನ್ಯಯುತವಾಗಿದೆ. ನನ್ನ ಮಗುವಿನ ದೇಹ ಸದೃಢವಾಗಿದೆ, ಸಮರ್ಥವಾಗಿದೆ ಹಾಗೂ ಶಕ್ತಿಯುತವಾಗಿದೆ. ಭೀಮನಂತೆ ಬಲ, ಭೀಷ್ಮನಂತೆ ಆತ್ಮಸ್ಥೈರ್ಯ, ಚಾಣಕ್ಯನಂತೆ ಚಾಣಾಕ್ಷ. ನನ್ನ ಮಗುವಿನ ದೇಹ, ಮನಸ್ಸು ಸಂಪೂರ್ಣವಾಗಿ ಆರೋಗ್ಯವಾಗಿದೆ, ಸಮಸ್ಥಿತಿಯಲ್ಲಿದೆ. ಇದನ್ನ ತಾಯಿಯಾಗಿ ನೀವು ಸಂಪೂರ್ಣವಾದ ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ನಿಮ್ಮ ಮಗುವಿಗೆ ಹೇಳ್ತಾ ಇದ್ದೀರ, ಫೀಲ್ ಮಾಡ್ತಾ ಇದ್ದೀರ. ನೀವು ಕೂಡ ನಿಮ್ಮ ಇಡೀ ದೇಹ ಸದೃಢವಾಗಿರೋದನ್ನ ಫೀಲ್ ಮಾಡಿ, ನಿಮ್ಮ ಮಗುವನ್ನ ಸುರಕ್ಷಿತವಾಗಿ ಹಿಡಿದಿಟ್ಟುಕೊಂಡಂತಹ ನಿಮ್ಮ ದೇಹಕ್ಕೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸಿ, ನಿಮ್ಮ ಮಗುವನ್ನ ರಕ್ಷಣೆ ಮಾಡ್ತಾ ಇರುವಂತಹ ನಿಮ್ಮ ದೇಹದ ಪ್ರತಿಯೊಂದು ಭಾಗಗಳನ್ನು ಕೂಡ ಅದರ ಎಲ್ಲಾ ಎಫರ್ಟ್ಸ್ನ ಕೂಡ ನೀವು ರೆಕಗ್ನೈಸ್ ಮಾಡಿ, ನಿಮ್ಮ ದೇಹಕ್ಕೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳ ತಗೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗ್ ತಗೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಉಶ್ವಾಸ, ನಿಧಾನವಾಗಿ ಉಸಿರನ್ನ ಒಳಗ್ ತಗೊಳ್ಳಿ, ಬ್ರೀತ್ ಇನ್. ನಿಶ್ವಾಸ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್.
ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಎರಡೂ ಕೈಗಳನ್ನ ರಬ್ ಮಾಡಿ ನೀವು ಮಲ್ಕೊಂಡಿದ್ರೆ ನಿಧಾನವಾಗಿ ಮೇಲೆ ಎದ್ದು ಕುತ್ಕೋಬಹುದು. ಇಲ್ಲ ಹಾಗೆ ರಬ್ ಮಾಡಿ ನಿಮ್ಮ ಕೈಗಳನ್ನ ನಿಮ್ಮ ಮುಖದ ಮೇಲೆ ಇಟ್ಟು ನಿಮ್ಮ ಮುಖವನ್ನ ಎನರ್ಜೈಸ್ ಮಾಡಿ ಧ್ಯಾನದಲ್ಲಿ ನೀವು ಹಿಡಿದಿಟ್ಟುಕೊಂಡಂತಹ ನಿಮ್ಮ ಶಕ್ತಿಯನ್ನ ನಿಮ್ಮ ಕಣ್ಣುಗಳ ಮೂಲಕ ಅದು ಆಚೆ ಹೋಗುತ್ತೆ. ನಿಮ್ಮ ಕಣ್ಣುಗಳನ್ನ ಅದಕ್ಕೆ ಕತ್ತಲೆಯಲ್ಲೇ ಬಿಟ್ಟು ನಿಮ್ಮ ಕಣ್ಣುಗಳಿಂದ ಬಂದಂತಹ ಶಕ್ತಿಯನ್ನ ನಿಮ್ಮ ಕೈಗಳಿಗೆ ವಾಪಸ್ ಕಳಿಸ್ತಾ ರೋಲ್ ಯರ್ ಐಬಾಲ್ಸ್ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಈಗ ನಿಮ್ಮ ಎರಡೂ ಕೈಗಳನ್ನ ನೋಡಿ, ನೆಲವನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ. ಇದು ಒಂದು ಬುಕ್ ನಾನು ಓದ್ತಾ ಇದ್ದೆ, ಗರ್ಭ ಸಂಸ್ಕಾರ. ಕನ್ನಡದಲ್ಲಿ ಇಲ್ವಾ ಅಂತ ಹೇಳ್ಬಿಟ್ಟು ನೀವು ಎಷ್ಟೋ ಜನ ಕೇಳ್ತಾ ಇದ್ರಿ. ಈ ಬುಕ್ ನಂಗೆ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ಎಷ್ಟೋ ಒಳ್ಳೆಯ ಕಥೆಗಳನ್ನ ಕೊಟ್ಟಿದ್ದಾರೆ, ಇವನ್ ಶ್ಲೋಕಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಕೆಲವೊಂದು ಹಾಡುಗಳನ್ನ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಯಾವ ರೀತಿ ನೀವು ಗರ್ಭ ಸಂಸ್ಕಾರವನ್ನ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಅಂದ್ರೆ ಗರ್ಭ ಸಂಸ್ಕಾರ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೇನು ಉಪಯೋಗಗಳಾಗುತ್ತೆ ಅದೆಲ್ಲದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಬುಕ್. ಆದ್ರೆ ಯಾರಾದ್ರೂ ತಗೊಳ್ಳಿ, ಓದಿ. ಓಕೆನಾ? ದೆನ್ ಕೆಲವೊಂದು ಪೂಜೆಗಳನ್ನು ಕೂಡ ಇಲ್ಲಿ ಸಜೆಸ್ಟ್ ಮಾಡಿದ್ದಾರೆ, ಮತ್ತೆ ಕೆಲವೊಂದು ಆಕ್ಟಿವಿಟೀಸ್ ಕೂಡ ಸಜೆಸ್ಟ್ ಮಾಡಿದ್ದಾರೆ. ಇಟ್ಸ್ ಅ ಗುಡ್ ಬುಕ್. ಯಾರಾದ್ರೂ ಓದ್ಬೇಕನ್ಸಿದ್ರೆ ನಿಮ್ಗೆ ಈ ಬುಕ್ ನ ಕೂಡ ಆರ್ಡರ್ ಮಾಡಬಹುದು. ಓಕೆ, ಎಸ್. ಓಕೆ, ಇನ್ಮೇಲೆ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಒಂದು ರುಟೀನ್ ಫಾರ್ಮ್ ಅಲ್ಲಿ ಇದೆಲ್ಲದನ್ನ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಾವು ಇದೆಲ್ಲದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಮಂತ್ರ ಚಾಂಟಿಂಗ್ ಆಗಿರಬಹುದು ಅಥವಾ ಮೆಡಿಟೇಷನ್ ಆಗಿರಬಹುದು. ಅದಾದ ನಂತರ ನಾವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ನ ಮಾಡೋಣ. ಅಂಡ್ ದೆನ್ ಕೆಲವೊಂದು ಬ್ರೈನ್ ಜಿಮ್ ನ ಕೂಡ ಮಾಡೋಣ. ಓಕೆ, ಸೊ ಇವಾಗ ಯಾರ್ಯಾರು ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದಿರೋ ಸೊ ಅವರೆಲ್ಲರೂ ಸ್ವಲ್ಪ ನೀರ್ ಕುಡಿರಿ. ಓಕೆ, ಧ್ಯಾನ ಮಾಡೋದ್ರಿಂದ ನಮ್ಗೆ ಜಾಸ್ತಿ ನೀರ್ ಬೇಕಾಗುತ್ತೆ. ಓಕೆ, ಸೊ ಯಾರ್ಯಾರಿಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಗೊತ್ತು ಅವರೆಲ್ಲ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡಬಹುದು. ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಮಂತ್ರವನ್ನ ಹೇಳಿ ನಮಗ್ ನಮಗೆ ಇಷ್ಟ ದೇವರು ಅಥವಾ ಕುಲದೇವರು ಅಥವಾ ನಿಮ್ಮ ಯಾವ್ದು ಶಕ್ತಿ ನೀವು ಬಿಲೀವ್ ಮಾಡ್ತೀರೋ ಅದನ್ನ ಆವಾಹನೆ ಮಾಡ್ಬಿಟ್ಟು ಅದನ್ನ ನೆನಪು ಮಾಡ್ಕೊಂಡು ನಾವು ಫಸ್ಟ್ ವಾಟರ್ನ ಎನರ್ಜೈಸ್ ಮಾಡ್ತೀವಿ. ಆಮೇಲೆ ಅದಕ್ಕೆ ಅಫರ್ಮೇಶನ್ಸ್ ನ ಹಾಕ್ತೀವಿ. ಅಂದ್ರೆ ಅಫರ್ಮೇಶನ್ಸ್ ನಾನು ಕೆಲವೊಂದು ಹೇಗೆ ಪ್ರಿಪೇರ್ ಮಾಡ್ಬೇಕು ಅದೆಲ್ಲಾನು ಹೇಳಿದ್ದೀನಿ ಲಾಸ್ಟ್ ಬ್ಯಾಚ್ಗೆ. ಸೊ ಆ ರೆಕಾರ್ಡಿಂಗ್ ನ ನಾನು ನಿಮ್ಗೆ ಕಳಿಸ್ತೀನಿ. ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗಿದಿರೋ ಅವರು ಅದನ್ನ ನೋಡ್ಕೋಬಹುದು. ಒಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ಎಲ್ಲ ಅಪ್ಲೋಡ್ ಆಗಿದೆ. ಸೊ ಪ್ರೀವಿಯಸ್ ರೆಕಾರ್ಡಿಂಗ್ಸ್ ನ ಕೂಡ ನೀವು ನೋಡ್ಕೊಂಡು ಅದನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಅಂಡ್ ಅನ್ವಿತಾ ಅವರು ನೀಟಾಗಿ ಬರ್ದು ಕೂಡ ಕಳಿಸಿದ್ದಾರೆ. ಸೊ ಅದನ್ನ ಕೂಡ ನಾನು ಶೇರ್ ಮಾಡ್ತೀನಿ. ಅದರಲ್ಲಿ ಯಾವ್ದಾದ್ರು ಒಂದು ಅಫರ್ಮೇಶನ್ ನ ತಗೊಂಡು ನೀವು ರಿಪೀಟೆಡ್ ಆಗಿ ಹೇಳ್ಬೇಕಾಗತ್ತೆ. ಓಕೆ, ಅದನ್ನ ಹೇಳ್ಬಿಟ್ಟು ನೀರಿಗೆ ಅಫರ್ಮೇಶನ್ ನ ಹಾಕಿ ಆಫ್ಟರ್ ದ್ಯಾಟ್ ವಿಲ್ ಎನರ್ಜೈಸ್ ದಟ್ ವಾಟರ್. ಮತ್ತೆ ಹೇಗೆ ಎನರ್ಜೈಸ್ ಮಾಡ್ತೀವಿ ಅಂದ್ರೆ ಒಂದು ಮಂತ್ರವನ್ನ ಹಾಕ್ತೀವಿ. ಅಂದ್ರೆ ಮಂತ್ರವನ್ನ ಹೇಳ್ಬೇಕು ನೀವು. ಆ ಒಂದು ಎಲ್ಲಾ ಮಂತ್ರಗಳ ಮತ್ತು ಅಫರ್ಮೇಶನ್ಸಿನ ವರ್ಡ್ಸ್ ಆ ನೀರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಹೇಗೆ ಅಂತಂದ್ರೆ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ಪೂರ್ತಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನ ನೋಡಿ. ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದಕ್ಕೂ ಒಂದು ವೈಬ್ರೇಷನ್ ಇದೆ, ಫ್ರೀಕ್ವೆನ್ಸಿ ಇದೆ. ಅದರಿಂದನೇ ಎಲ್ಲದು ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ, ರಿಸೀವ್ ಮಾಡ್ತಾ ಇರುತ್ತೆ. ಓಕೆ, ಸೊ ನಾವು ನಮ್ಮ ಇಂಟರ್ನಲ್ ಎನರ್ಜಿನ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಇಂದ ಹೈ ಮಾಡ್ಕೋಬಹುದು. ಪ್ರತಿ ಸಾರಿ ನೀವು ನೀರ್ ಕುಡಿಬೇಕಾದ್ರೆ ನೀವು ಯಾಕೆ ಇದನ್ನ ಮಾಡ್ತಾ ಇದ್ದೀರಾ? ಯು ಆರ್ ಹೈಡ್ರೇಟಿಂಗ್ ಯುವರ್ ಬಾಡಿ, ಮತ್ತೆ ನೀವು ಇಂಟೆನ್ಷನ್ಸ್ ನ ಕ್ಲಿಯರ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಗೆ ಎನರ್ಜೈಸ್ ಮಾಡ್ತಾ ಇದ್ದೀರಾ. ನಾನು ಪ್ರತಿದಿನ ಈ ನೀರನ್ನ ಕುಡಿಯುವಾಗ ಒಂದು ಇಂಟೆನ್ಷನ್ ಇಟ್ಕೊಂಡು ಕುಡಿಯುವಾಗ ಏನಾಗುತ್ತೆ, ನೀವು ಅದನ್ನ ಮತ್ತೆ ಮತ್ತೆ ರಿಮೈಂಡ್ ಮಾಡ್ಕೋತಾ ಇರ್ತೀರಾ, ನೆನಪು ಮಾಡ್ಕೋತಾ ಇರ್ತೀರಾ. ಅದರಿಂದ ನಿಮ್ಮ ಇಂಟರ್ನಲ್ ವೈಬ್ರೇಷನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗಿ ನಿಮ್ಮ ಇಡೀ ದೇಹ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ನಿಮ್ಮ ಇಂಟೆನ್ಷನ್ಸ್ ಕೂಡ ಅದರ ಮೇಲೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತಾ ಇರುತ್ತೆ. ಇಂಟೆನ್ಷನ್ಸ್ ಏನೇ ಇದ್ರೂ ನಿಮ್ಮ ಆಸೆಗಳು ಎಲ್ಲಾ ಕನಸುಗಳೆಲ್ಲ ಈಡೇರ್ತಾ ಹೋಗುತ್ತೆ. ಓಕೆ,
ಸೊ ಈ ಅಫರ್ಮೇಶನ್ಸ್ ನಾನು ಎಷ್ಟೋ ಕೊಟ್ಟಿದ್ದೀನಿ. ಅದರಲ್ಲಿ ಯಾವ್ದಾದ್ರು ಒಂದನ್ನ ಪಿಕ್ ಮಾಡ್ಬಿಟ್ಟು ನೀವು ಮಾಡ್ಬೇಕಾಗತ್ತೆ ಕ್ಲಾಸಲ್ಲಿ, ಆಯ್ತಾ? ಸೊ ಅದನ್ನ ನಾವು ಜೊತೆಗೆ ಮಾಡ್ತೀವಿ. ಬಟ್ ಇವಾಗ ಹಾಗೆ ಹೇಳಿದೀನಿ. ಅಂಡ್ ದೆನ್ ಕೆಲವೊಂದು ಟಾಸ್ಕ್ ಮಾಡೋಣ, ಆಯ್ತಾ? ಇವತ್ತು ಯಾವ್ದಾದ್ರು ಆಮ್, ಒಂದು ಟಾಸ್ಕ್ ಮಾಡೋಣ, ಓಕೆನಾ? ಓಕೆ, ವಿಲ್ ಡೂ ಅ ಬ್ರೈನ್ ಜಿಮ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಪ್ಲೀಸ್ ಕಮ್ ಆನ್ ದ ಸ್ಕ್ರೀನ್. ಚೆನ್ನಾಗಿರುತ್ತೆ. ಸಿ, ನಂಗೆ ಪ್ರೆಗ್ನೆನ್ಸಿ ಕ್ಲಾಸಲ್ಲಿ ಜಾಸ್ತಿ ಜನ ವಿಡಿಯೋ ಆನ್ ಮಾಡಲ್ಲ, ಬಿಕಾಸ್ ಯು ಆರ್ ನಾಟ್ ಏಬಲ್ ಟು ಸಿಟ್ ಫಾರ್ ಲಾಂಗರ್ ಟೈಮ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನೀವು ಈ ಸೆಕ್ಷನ್ ಅಲ್ಲಿ ಆದ್ರೂ ಮೆಡಿಟೇಷನ್ ಮಾಡುವಾಗ ಎಲ್ಲ ಓಕೆ, ಬಟ್ ಈ ಸೆಕ್ಷನ್ ಅಲ್ಲಿ ನೀವು ಸ್ವಲ್ಪ ಹೊತ್ತು ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಯು ವಿಲ್ ಎಂಜಾಯ್. ಎಸ್, ವಿಡಿಯೋ ಆನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾನು ಮಾಡ್ಸಲ್ಲ. ಓಕೆ, ಮ್ಯಾಮ್ ಒಂದ್ ಥ್ಯಾಂಕ್ ಡೌಟ್. ಯು. ಗುಡ್ ಟು ಸಿ ಯು ಆಲ್. ಸಿ, ಮುಖಗಳನ್ನ ನೋಡಿದ್ರೆ ನಮ್ಗೆ ಎನರ್ಜಿ ಬರುತ್ತೆ ಮಾಡೋದಕ್ಕೆ. ಮ್ಯಾಮ್ ಒಂದ್ ಡೌಟ್ ಇದೆ. ಯಾರು? ಆ, ಶ್ರುತಿ ಮಾತಾಡ್ತಾ ಇದ್ದೀನಿ. ಶ್ರುತಿ. ಶ್ರುತಿ ಅನಿಲ್. ಓಕೆ, ಹೇಳಿ. ಮ್ಯಾಮ್, ವಾಟರ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಪ್ರತಿದಿನನೂ ಬೆಳಗ್ಗೆ ಎದ್ದಿದ ತಕ್ಷಣ ಮಾಡಿ ಆಮೇಲೆ ಕುಡಿತಾ ಅದು ದಿನವಿಡೀ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಹೇಗೆ, ಹ್ಮ್. ಅಥವಾ ಒಮ್ಮೆ ಮಾಡಿದ್ರೆ ಆಯ್ತಾ? ಓಕೆ, ಸಿ, ಒಂದೇ ಸರಿ ಮಾಡಿದ್ರೆ ಅದು ಅಷ್ಟೊಂದು ಎಫೆಕ್ಟಿವ್ ಅನ್ಸೋದಿಲ್ಲ. ಆ ಕ್ಷಣಕ್ಕೆ ಮಾಡಿ ನೀವು ಬಿಟ್ಬಿಡ್ತೀರಾ, ಮತ್ತೆ ನಿಮ್ಮ ವೈಬ್ರೇಷನ್ ವಾಪಸ್ ಹೋಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಬೇಕಾದ್ರೆ ಒಂದು ಗ್ಲಾಸ್ ಅಲ್ಲಿ ಅದನ್ನ ಮಾಡ್ಬಿಟ್ಟು ಇನ್ನೊಂದು ಗ್ಲಾಸ್ಗೆ ಅಥವಾ ಬಾಟಲ್ಗೆ ಅದನ್ನ ನೀರನ್ನ ಟ್ರಾನ್ಸ್ಫರ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಓಕೆ. ದಟ್ ಅದೆಲ್ಲಾನು ಪೂರ್ತಿ, ಮೇ ಬಿ ಇಟ್ ಇಸ್ ಡೈಲ್ಯೂಟೆಡ್, ಬಟ್ ಯು ಆರ್ ಪಾಸಿಂಗ್ ದಟ್ ಎನರ್ಜಿ ಅಲ್ವಾ? ಸೊ ಆ ಎನರ್ಜಿ ಪೂರ್ತಿ ಇರುತ್ತೆ. ಸೊ ನೀವು ಪ್ರತಿ ಸರಿ ಅಲ್ಲಿಂದ ನೀರ್ ಕುಡಿಯುವಾಗ ನಿಮ್ಗೆ ಅದೊಂದು ರಿಮೈಂಡರ್ ತರ ಆಕ್ಟ್ ಮಾಡ್ತಾ ಹೋಗುತ್ತೆ, ಆಯ್ತಾ? ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೀರಾ, ಒಂದು ಹೈಡ್ರೇಷನ್ ಆಗ್ತಾ ಇದೆ, ಇನ್ನೊಂದು ನಿಮ್ಗೆ ಎನರ್ಜಿ ಸಿಗ್ತಾ ಇದೆ, ರೈಟ್? ಮತ್ತೆ ಮತ್ತೆ ನೀವು ಆ ಬಾಟಲ್ ಇಟ್ಕೊಂಡು ನೀವೇನ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಅದು ರಿಮೈಂಡ್ ಮಾಡ್ತಾ ಇರ್ತೀರಾ ಅಲ್ವಾ? ಸೊ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹುಡುಕ್ತಾ ಇರುತ್ತೆ ಅದನ್ನ ಹೇಗೆ ನಾನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಈ ಸಂಕಲ್ಪನ ಹೇಗೆ ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹುಡುಕ್ತಾ ಇರುತ್ತೆ. ಸೊ ಅದಕ್ಕೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ನೀವು ಯಾರ್ಯಾರು ಏನಾದ್ರೂ ಕೆಲವೊಂದು ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ರೆ ಅದಕ್ಕೂ ಕೂಡ ಅಫರ್ಮೇಶನ್ ಮಾಡ್ಬಿಟ್ಟು ನೀವು ಮಾಡಬಹುದು. ಓಕೆ, ಪರ್ಟಿಕ್ಯುಲರ್ಲಿ ನಿಮ್ಗೆ ಏನಾದ್ರೂ ತೊಂದರೆಗಳಿದ್ರೆ ನಂಗೆ ಮೆಸೇಜ್ ಮಾಡಿ, ಅದಕ್ಕೆ ತಕ್ಕಂತೆ ಅಫರ್ಮೇಶನ್ ಹೇಗ್ ಮಾಡ್ಬೋದು ನಾನು ನಿಮ್ಗೆ ವಾಯ್ಸ್ ಮೆಸೇಜ್ ಹಾಕ್ತೀನಿ. ಓಕೆ, ಇಲ್ಲ ನಾನು ಎಲ್ಲ ಚೆನ್ನಾಗಿದೆ, ಆರಾಮಾಗಿದೆ, ಪ್ರೆಗ್ನೆನ್ಸಿ ತುಂಬಾ ಈಸಿಯಾಗಿ ಚೆನ್ನಾಗಿ ನಡೀತಾ ಹೋಗ್ತಾ ಇದೆ ಅಂತಂದ್ರೆ ನೀವು ಎಂಜಾಯ್ ದ ಸೇಮ್ ಫ್ರೀಕ್ವೆನ್ಸಿ. ನಾನು ಕಳಿಸಿದಂತ ಕೆಲವೊಂದು ಅಫರ್ಮೇಶನ್ಸ್ ನ ನೀವು ಮಧ್ಯದಲ್ಲಿ ಹಾಕೋಬಹುದು. ಯಾವಾಗ್ಲೂ ಅಫರ್ಮೇಶನ್ ಚೂಸ್ ಮಾಡುವಾಗ ಹೇಗ್ ಮಾಡಿ ಅಂದ್ರೆ ಅರ್ಜೆಂಟ್ ಅಂಡ್ ಇಂಪಾರ್ಟೆಂಟ್, ಅಂದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದು ಆ ತರ ಅನ್ಕೊಳ್ಳಿ, ಆಯ್ತಾ? ಅರ್ಜೆಂಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಅದನ್ನ ಚೂಸ್ ಮಾಡಿ ನೀವು ನಿಮ್ಮದೇ ಆದ ಅಫರ್ಮೇಶನ್ಸ್ ನ ಹೇಳ್ತಾ ಹೋಗಿ, ಆಯ್ತಾ? ಸೊ ಫಸ್ಟ್ ಒಂದ್ ಕಡೆ ಬರ್ದಿಟ್ಕೊಳ್ಳಿ, ಸೊ ದಟ್ ನಿಮ್ಗೆ ನೋಡಿನಾದ್ರೂ ರಿಪೀಟ್ ಮಾಡಿದ್ರು ನಡೆಯುತ್ತೆ. ಇಲ್ಲ ನಂಗೆ ಹಂಗೆ ಬರುತ್ತೆ ಅಂತಂದ್ರೆ ಕಣ್ಮುಚ್ಕೊಂಡು ಬೇಕಾದ್ರೆ ನೀವು ಅದೇ ತರ ಚಾಂಟ್ ಮಾಡ್ಬೋದು. ಓಕೆನಾ? ಸೊ ರಾತ್ರಿ ಮಾಡ್ಬಿಟ್ಟು ಅದನ್ನ ಬೆಳಗ್ಗೆ ಎದ್ದು ಕುಡಿಯೋರು ಕೂಡ ಇದ್ದಾರೆ. ಓಕೆ, ಸೊ ಆ ಥರನಾದ್ರೂ ಮಾಡ್ಬೋದು. ಇಲ್ಲ ಬೆಳಗ್ಗೆನೆ ನೀವು ಎದ್ದ ತಕ್ಷಣ ನೀವು ಅಫರ್ಮೇಶನ್ಸ್ ಎಲ್ಲ ಮಾಡಿ ಆ ಇಡೀ ದಿನ ಆ ನೀರನ್ನ ಕುಡಿತೀನಿ ಅಂತಂದ್ರು ಓಕೆ. ಸೊ ಮೇ ಬಿ ಆಲ್ಮೋಸ್ಟ್ ಎಲ್ಲರೂ 3 ಲೀಟರ್ ವಾಟರ್ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿರ್ಬೋದು. 3 or 2.5, ಇಟ್ಸ್ ಓಕೆ, ನಿಮ್ಮ ವೇಟಿಗೆ ತಕ್ಕಂತೆ. ಓಕೆ, 20 kgs ಇದ್ರೆ 1 ಲೀಟರ್, 40 kgsಗೆ 2 ಲೀಟರ್, ಈ ತರ ಡಿವೈಡ್ ಮಾಡ್ಕೋಬೇಕು. ಓಕೆ, ಫಾರ್ ಎವ್ರಿ ಒನ್ ಇಟ್ ಇಸ್ ಡಿಫ್ರೆಂಟ್, ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ, ಆಯ್ತಾ? ಸೊ ನೀವು ವೆಯ್ಟ್ 60 kg ಇದ್ರಿ ಅಂದ್ರೆ 3 ಲೀಟರ್ಸ್ ಕುಡಿಬೇಕು, 50 ಇದ್ರಿ ಅಂದ್ರೆ 2.5 ಲೀಟರ್. ಸೊ ಆ ಥರ, ಓಕೆನಾ? ಸೊ ಇಷ್ಟನ್ನ ಮೇಂಟೈನ್ ಮಾಡಿ ನೀವು ಪ್ರತಿ ಸರಿ ಬಾಟಲ್ನ ಮತ್ತೆ ಮತ್ತೆ ಫಿಲ್ ಮಾಡ್ತಾ ಇರುವಾಗ ಅವಾಗ ಕೂಡ ಮಾಡಬಹುದು. ಆ ನೀರ್ನ ಮನೆಯಲ್ಲಿ ಬೇರೆ ಯಾರೇ ಇದ್ರು ಕುಡಿಬಹುದಾ? ಅಂದ್ರೆ ಇನ್ ಕೇಸ್ ನಾನು ಮಾಡಿ ಅದನ್ನ ಹ್ಮ್. ಫಿಲ್ ಮಾಡಿ ಇಟ್ಕೊಂಡಿದ್ರೆ ಎನಿಬಡಿ ಕ್ಯಾನ್ ಯೂಸ್ ಇಟ್, ರೈಟ್? ಎಸ್ ಎಸ್ ಎಸ್, ಯಾಕಂದ್ರೆ ಅದು ನೀವು ಎನರ್ಜಿನ ಪಾಸ್ ಮಾಡಿರೋದು ಅದ್ರಲ್ಲಿ. ಓಕೆ, ಇಂಟೆನ್ಷನ್ಸ್ ನ ಪಾಸ್ ಮಾಡಿರೋದು ಅಂಡ್ ಎನರ್ಜಿನ ಪಾಸ್ ಮಾಡಿರೋದು ಇನ್ ದ ಫಾರ್ಮ್ ಆಫ್ ವರ್ಡ್ಸ್. ನೀವೇನೇ ಹೇಳಿದ್ರು ಅದು ಫ್ರೀಕ್ವೆನ್ಸಿ ಆಗಿ ಕನ್ವರ್ಟ್ ಆಗಿ ಗುಡ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ, ಆಯ್ತಾ? ಸೊ ಆ ನೀರಿಗೆ ಪಾಸ್ ಆಗಿರೋದು ವೈಬ್ರೇಷನ್ ಅಂಡ್ ಎನರ್ಜಿ, ಆಯ್ತಾ? ವರ್ಡ್ಸ್ ಇಂದಾನೇ ವರ್ಡ್ಸ್ ಅಲ್ಲಿ ಪ್ರತಿಯೊಂದು ಅಕ್ಷರದಲ್ಲೂ ಪದಗಳಲ್ಲೂ ಇರುವಂತಹ ವರ್ಡ್ಸ್ ಏನಿದೆ ಅದರ ಫ್ರೀಕ್ವೆನ್ಸಿ ಅದಕ್ಕೆ ಪಾಸ್ ಆಗಿರೋದು, ಆಯ್ತಾ? ಸೊ ಅದಕ್ಕೆ ಒಂದು ಒಳ್ಳೆಯ ಪ್ಯಾಟ್ರನ್ ಬಂದಿರುತ್ತೆ. ಅದಕ್ಕೆ ಅದನ್ನ ಯಾರು ಕುಡಿದ್ರು ಏನು ತೊಂದರೆ ಇಲ್ಲ.
ಓಕೆನಾ? ತುಂಬಾ ಒಳ್ಳೇದು. ಇವನ್ ಅವ್ರಿಗೂ ಕೂಡ ಮಿಕ್ಸ್ ಮಾಡಿ ಕೊಡೋದಾದ್ರೂ ಕೊಡಿ. ಬಟ್ ನೀವ್ ಏನ್ ಮಾಡ್ತೀರಾ, ನಿಮಗೆ ಅದ ಓನ್ ಇಂಟೆನ್ಷನ್ಸ್ ಇರೋದ್ರಿಂದ ಸೊ ನಿಮಗೆ ಅದು ತುಂಬಾ ಬೆನಿಫಿಟ್ ಆಗುತ್ತೆ. ಬಟ್ ಅವ್ರಿಗೆ ಒಂದು ಒಳ್ಳೆ ವೈಬ್ರೇಷನ್ ಪಾಸ್ ಆಗ್ಬೋದು ಅಷ್ಟೇನೆ. ಬಟ್ ಅವ್ರಿಗೆ ಏನಾದ್ರೂ ಪರ್ಟಿಕ್ಯುಲರ್ ಇಂಟೆನ್ಷನ್ಸ್ ಇದ್ದು ಅವ್ರು ಮಾಡ್ಬೇಕು ಅಂತ ಇಷ್ಟ ಇದ್ದು ಅವ್ರು ಮಾಡ್ತಾರೆ ಅಂತ ನಿಮ್ಗೆ ಅನ್ಸಿದ್ರೆ, ಶೇರ್ ದ ಟೆಕ್ನಿಕ್ ವಿತ್ ದೆಮ್. ಅವರು ಸಪ್ರೇಟ್ ಆಗಿ ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಎಲ್ಲರಿಗೂ ಸೇರ್ಬಿಟ್ಟು ಒಂದು ಆ, ಒಳ್ಳೆ ಅಫರ್ಮೇಶನ್ ನೀವು ಹಾಕ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬಹುದು. ಕೆಲವೊಬ್ರು ಜಾರ್, ಇಷ್ಟು ದೊಡ್ಡ ಜಾರಲ್ಲಿ ನೀರು ತುಂಬಿಸಿಡೋ ಅಭ್ಯಾಸ ಮಾಡ್ಕೊಂಡಿರ್ತೀರ. ಸೊ ಆ ಜಾರ್ಗೆನೆ ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಅಂದ್ರೆ ಎಲ್ಲರೂ ಕುಡಿಯುವಂತ ನೀರು. ಮೇನ್ಲಿ ನಮ್ಗೆ ಏನ್ ಬೇಕು? ಆರೋಗ್ಯ, ಆನಂದ, ಅಲ್ವಾ? ಸೊ ವಿ ಆರ್ ಹ್ಯಾಪಿ ಅಂತನಾದ್ರೂ ಹೇಳಿ. ಆಯ್ತಾ? ಎಲ್ಲರೂ ಸಂತೋಷವಾಗಿದ್ದೇವೆ, ಆರೋಗ್ಯವಾಗಿದ್ದೇವೆ ಅಂತನಾದ್ರೂ ಹೇಳಿ ಅದನ್ನ ಎನರ್ಜೈಸ್ ಮಾಡ್ಬೋದು. ಸೊ ನಿಮ್ಗೇನು ಆ ಸಂತೋಷ, ಆರೋಗ್ಯ, ಆನಂದ ಈ ಪದಗಳಿಂದ ಬಂದಂತಹ ಶಕ್ತಿ ಏನಿದೆ, ಆ ಫ್ರೀಕ್ವೆನ್ಸಿ ಏನಿದೆ, ಆ ಒಂದು ನೀರಿಗೆ ಹೋಗುತ್ತೆ. ಆಯ್ತಾ? ಸೊ ಇದೇ ಫ್ರೀಕ್ವೆನ್ಸಿನ ನೀವು ಮನೆಯಲ್ಲೂ ಕೂಡ ಸ್ಪ್ರೆಡ್ ಮಾಡ್ತಾ ಇರೋದ್ರಿಂದ ಇದೇನಾಗುತ್ತೆ, ಒಂಥರ ಅಲ್ಕಲೈನ್ ವಾಟರ್ ಅಂತಾರಲ್ಲ ಆ ತರ ಒಂದು ಆ ನೀರಿಗೆ ಒಂದು ಎನರ್ಜಿ ಬಂದಿರುತ್ತೆ. ಓಕೆನಾ? ಯು ಕ್ಯಾನ್ ಮಿಕ್ಸ್. ಥ್ಯಾಂಕ್ ಯು. ಅವ್ರಿಗೂ ಕೂಡ ಕೊಡಬಹುದು. ಬಟ್ ಇನ್ ಪರ್ಟಿಕ್ಯುಲರ್ ನೀವು ನಿಮ್ಗೆ ಅಂತ ಅಂದ್ರೆ ಫೆಮಿನೈನ್ ಎನರ್ಜಿಗೆ ಅಂತಾನೆ ಏನಾದ್ರೂ ಮಾಡ್ಕೊಂಡಿದ್ರೆ ಅದನ್ನ ಮಾತ್ರ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ನೀವೇ ಕುಡೀರಿ. ಆಯ್ತಾ? ಅಕಸ್ಮಾತ್ ಅವ್ರು ಕುಡಿದ್ಬಿಟ್ರೆ ಏನಾದ್ರೂ ಆಗುತ್ತಾ? ಆ ತರ ಏನೂ ಆಗಲ್ಲ. ಎಲ್ಲರಲ್ಲೂ ಮ್ಯಾಸ್ಕ್ಲೈನ್ ಎನರ್ಜಿನೂ ಇದೆ, ಫೆಮಿನೈನ್ ಎನರ್ಜಿನೂ ಇದೆ. ಎಲ್ಲರಿಗೂ ಬ್ಯಾಲೆನ್ಸ್ ಆಗ್ಲೇಬೇಕು. ಓಕೆ? ಏನೂ ಆಗಲ್ಲ. ನಥಿಂಗ್ ಟು ವರಿ. ಓಕೆ? ಎಸ್. ಹಾ, ಈಗ ಓಕೆ, ಬ್ರೈನ್ ಜಿಮ್ ಅಂತ ಹೇಳಿದೆ ಅಲ್ವಾ? ದಿಸ್ ಇಸ್ ಮೈ ಫೇವ್ರೆಟ್. ಬಟ್ ಇದು ಸ್ನೇಹ ಅವ್ರು ಮಾಡಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್, ನಮ್ಮ ಮನೆಯವರು ಇದನ್ನ ಜಾಸ್ತಿ ಟ್ರೈ ಮಾಡ್ತಾ ಇದ್ದಾರೆ ಇವಾಗ. ಲೆಟಸ್ ಸಿ, ನೋಡೋಣ ಬರುತ್ತಾ ಅಂತ ಹೇಳ್ಬಿಟ್ಟು. ಕ್ಲಾಪ್, ಈ ಬೆರಳು ಮತ್ತೆ ಈ ಬೆರಳು. ಓಕೆ? ಒಂದು ಲಿಟಲ್ ಫಿಂಗರ್, ಒಂದು ಥಂಬ್ ಫಿಂಗರ್. ಓಕೆ? ದೆನ್ ಕ್ಲೋಸ್, ಲಿಟಲ್ ಫಿಂಗರ್, ಥಂಬ್ ಫಿಂಗರ್ ಓಪನ್, ಲಿಟಲ್ ಫಿಂಗರ್, ಥಂಬ್ ಫಿಂಗರ್ ಓಪನ್, ಲಿಟಲ್ ಫಿಂಗರ್, ಥಂಬ್ ಫಿಂಗರ್ ಓಪನ್. ಇದನ್ನ ಫಾಸ್ಟ್ ಆಗಿ ಮಾಡ್ತಾ ಹೋಗ್ಬೇಕು. ಎಷ್ಟಾಗುತ್ತೋ ಅಷ್ಟು ಫಾಸ್ಟ್ ಆಗಿ. ಓಕೆ? ಅಂಡ್ ಬಿ ವೆರಿ ಕೇರ್ಫುಲ್. ಓಕೆ, ನಂಗೂ ತಪ್ತಾ ಇದೆ. ಓಕೆ, ಇದೆ, ದಿಸ್ ಇಸ್ ದ ಚಾಲೆಂಜಿಂಗ್ ಒನ್. 2, 3, 4, 5, 6, 7, 8. ಓಕೆ. ಇದೇ ರೀತಿ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಹೋಗಿ. ಓಕೆನಾ? ಇವನ್ ನೀವು ಮಲ್ಕೊಂಡು ಕೂಡ ಟ್ರೈ ಮಾಡ್ಬೋದು ಆ, ಈ ತರ ಮಾಡೋದಕ್ಕೆ. ಬೆಡ್ ರೆಸ್ಟ್ ಅಲ್ಲಿ ಇದ್ದವ್ರಿಗೂ ಕೂಡ ಇದು ಏನು ಅಷ್ಟು ಎಫೆಕ್ಟ್ ಆಗಲ್ಲ. ಯು ಕ್ಯಾನ್, ಅಂದ್ರೆ ನೀವು ಏನ್ ಮಾಡ್ತೀರಾ, ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀರಾ ಅಲ್ವಾ? ಸೊ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಯು ಕ್ಯಾನ್ ಟ್ರೈ ದಿಸ್. ಓಕೆ, ಬಂತಾ ಎಲ್ಲರಿಗೂ? ವೆಯ್ಟ್, ನಾನು ಪಿನ್ ಮಾಡ್ತೇನೆ. ಎಸ್. ಓಕೆ, ಮಿಸ್ ಆದ್ರೂ ಪರವಾಗಿಲ್ಲ, ಮತ್ತೆ ಮಾಡಿ. ಇಟ್ ಟೇಕ್ಸ್ ಟೈಮ್, ಬಟ್ ಫೋಕಸ್ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಕೈ ನೋವಾಗ್ತಾ ಇದ್ರೆ ಯು ಟೇಕ್ ರೆಸ್ಟ್ ಅಂಡ್ ದೆನ್ ಆಫ್ಟರ್ ದಟ್ ಯು ಕ್ಯಾನ್ ಸ್ಟಾರ್ಟ್. ನಿಮ್ ಮನೆಗೆ ಯಾರಾದ್ರೂ ಮಕ್ಳು ಬರ್ತಾ ಇದ್ರೆ ಅವ್ರ ಜೊತೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅಂಡ್ ದೆನ್ ನಿಮ್ಮ ಪಾರ್ಟ್ನರ್ಸ್ ಜೊತೆಗೂ ಕೂಡ ಮಾಡಿ, ಇನ್ನ ಫನ್ ಆಗಿರುತ್ತೆ. ಓಕೆನಾ? ಸೊ ಇದನ್ನ ಟಾಸ್ಕ್ ಆಗಿ ತಗೊಳ್ಳಿ ಇವತ್ತು. ಇದೇ ಒಂದು ಬ್ರೈನ್ ಜಿಮ್ ನ ನಿಮ್ ಪಾರ್ಟ್ನರ್ಸ್ ಜೊತೆಗೆ ಮಾಡ್ಬೇಕು. ಯಾರು ಜಾಸ್ತಿ ಮಾಡ್ತೀರ. ಓಕೆ? ಒಂದು ಹೆಲ್ದಿ ಕಾಂಪಿಟೇಷನ್ ಇರ್ಲಿ, ಸೊ ದಟ್ ಒಂದು ಚೆನ್ನಾಗಿ ಗುಡ್ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಓಕೆ? ಎಸ್. ಮತ್ತೆ ಇನ್ನ ಮಾಡಿಸ್ಬೇಕಾ? ಮತ್ತೊಂದು ಯಾವ್ದಾದ್ರು ಮಾಡ್ತೀರಾ? ಓಕೆ? ಎಸ್. ಯಾವ್ದು ಮಾಡೋಣ? ಓಕೆ, ಪಾಯಿಂಟ್ ಟು ದ ರ್ಯಾಬಿಟ್. ಓಕೆ? ಕ್ಲಾಪ್, point to the rabbit. This is rabbit and you are pointing. Okay? Then clap, shift, point to another rabbit. This is rabbit and you're pointing it.
ಸ್ಲೋಲಿ ಮಾಡ್ತಾ ಹೋಗಿ. ಆಮೇಲೆ ಕರೆಕ್ಟ್ ಆಗಿ ಬರ್ತಾ ಇದೆ ಅಂತಂದ್ರೆ ನಿಮ್ಮ ಫಾಸ್ಟ್ ಆಗಿ ಮಾಡ್ತಾ ಹೋಗಿ. ಓಕೆ. ಓಕೆ. ಕ್ಲಾಪ್ ಮಾಡಿ ಆಮೇಲೆ ಮಾಡಿ, ಸೊ ನಿಮ್ಗೆ ಫ್ಲೋ ಸಿಗುತ್ತೆ. ಓಕೆ. ಸರಿ. ಓಕೆ. ಪಾಯಿಂಟ್ ಮಾಡಿ ಶೂಟ್ ಮಾಡ್ಬೇಡಿ. ಓಕೆ. ಎಸ್, ಟ್ರೈ. ಹಂಗೆ ಮಾಡ್ತಾ ಮಾಡ್ತಾ ಬೆರಳು ಸ್ವಲ್ಪ ನೋವಾದಂಗ ಅನ್ಸುತ್ತೆ, ಕೈ ನೋವಾದಂಗ ಅನ್ಸುತ್ತೆ. ಆಕ್ಚುಲಿ ವಿ ಆರ್ ವರ್ಕಿಂಗ್ ಆನ್ ಆರ್ ಏನು ಫೈನ್ ಮೋಟಾರ್ ಸ್ಕಿಲ್ಸ್. ಆಯ್ತಾ? ಇದು ಯಾವಾಗ ನಮ್ಮ ಬೆರಳುಗಳನ್ನ ಜಾಸ್ತಿ ಈ ತರ ಎಕ್ಸರ್ಸೈಸ್ ಮಾಡಿಸ್ತಾ ಹೋಗ್ತೀವಿ, ಅದ್ರ ಮೇಲೆ ವರ್ಕ್ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಕೆಲಸ ಕೊಡ್ತಾ ಹೋಗ್ತೀವಲ್ವಾ ಬೆರಳುಗಳಿಗೆ. ಆಯ್ತಾ? ಸೊ ಅವಾಗ ಫೈನ್ ಮೋಟಾರ್ ಸ್ಕಿಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಇವನ್ ನಾವು ಮಕ್ಕಳ ಜೊತೆಗೂ ಕೂಡ ಮಾಡ್ತಾ ಹೋಗ್ತೀವಿ. ಯಾಕಂದ್ರೆ ಅವ್ರಿಗೆ ಫೈನ್ ಮೋಟಾರ್ ಸ್ಕಿಲ್ಸ್ ಜಾಸ್ತಿ ಆದಷ್ಟು ಬರಿತಾ ಬರಿತಾ ಕೈ ನೋವು ಬರಲ್ಲ. ನಂಗೆ ಕೈ ನೋವು ಆಯ್ತು, ನಾನು ಬರೆಯಲ್ಲ. ಸೊ ಇದು ಪ್ರಾಬ್ಲಮ್ ಜಾಸ್ತಿ ಇರುತ್ತೆ, ರೈಟ್? ಮತ್ತೆ ಅವರ ಫೈನ್ ಮೋಟಾರ್ ಸ್ಕಿಲ್ಸ್ ಯಾವಾಗ ಜಾಸ್ತಿ ಇರುತ್ತೋ ಬರವಣಿಗೆ ತುಂಬಾ ಮುದ್ದಾಗಿ ಬರ್ತಾ ಹೋಗುತ್ತೆ. ಆಯ್ತಾ? ಸೊ ಅದಕ್ಕೆ ಇದನ್ನ ನಾವು ಇವಾಗಿಂದಾನೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಗೆ ಫಸ್ಟ್ ಫನ್ ಆಗಿ ಅನ್ಸುತ್ತೆ. ಆಮೇಲೆ ಬರ್ತಾ ಬರ್ತಾ ನಿಮ್ಮ ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫೋಕಸ್ಡ್ ಆಗಿ ನಾವು ಯಾವಾಗ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತೀವೋ, ವಿ ಆರ್ ವರ್ಕಿಂಗ್ ಆನ್ ಅವರ್ ಬ್ರೈನ್. ಫಸ್ಟ್ ನಮ್ಮ ಬ್ರೈನ್ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಫೋಕಸ್ ಜಾಸ್ತಿ ಆಗ್ತಾ ಆಗ್ತಾ ಅಮ್ಮ ಏನೋ ಮಾಡ್ತಾ ಇದಾರಲ್ವಾ, ಮಗುವಿನ ಫೋಕಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ. ಸೊ ಇದೇ ರೀತಿ ಫಸ್ಟ್ ಇವಾಗ ಇವತ್ತು ಮಾಡಿಸಿದಂತ 2 ಬ್ರೈನ್ ಜಿಮ್ ನ ನೀವು ನಿಮ್ಮ ಪಾರ್ಟ್ನರ್ಸ್ ಜೊತೆಗೆ ಅಥವಾ ನಿಮ್ಮ ಮನೆಗೆ ಯಾರಾದ್ರೂ ಮಕ್ಳು ಬರ್ತಾ ಇದ್ರೆ, ನಿಮ್ಗೆ ಮಗು ಇದ್ರೆ, ಸೊ ಅವ್ರ ಜೊತೆ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಓಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಐ ಹೋಪ್ ಯು ಎಂಜಾಯ್ ಟುಡೇ ಸೆಷನ್. ಏನಾದ್ರೂ ಎಲ್ಲಾದ್ರೂ ಡೌಟ್ಸ್ ಇದ್ರೆ ನಮ್ಗೆ ಮೆಸೇಜ್ ಮಾಡಿರಿ. ಓಕೆನಾ? ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಬಾಯ್. Thank you, ma'am. ಬಾಯ್. Thank ಥ್ಯಾಂಕ್ you, ಯು. ma'am. Bye. Bye, ma'am.